ಶಿವಣ್ಣ ನಿಮ್ಗೋಸ್ಕರ ವೇಟ್ ಮಾಡ್ತೇನೆ ಇದ್ವಿ ಶಿವಣ್ಣ. ಎಲ್ರಿಗೂ ನಮಸ್ಕಾರ. ಯುವ ದಸರಾ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೂ ತಾಯಿ ಚಾಮುಂಡೇಶ್ವರಿ ನಿಮಗೆ ನಮಗೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ನನ್ನ ಈ ಸಮಾರಂಭಕ್ಕೆ ಕರೆದಂತಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು. ಇದು 2ನೇ ಸರಿ ನಾನು ಯುವ ದಸರಾ ಬರ್ತಾ ಇರೋದು. ಭಾಳ ಖುಷಿ ಆಗುತ್ತೆ ಎಲ್ಲರೂ ಬಂದಿರೋದು ಎಂಜಾಯ್ ಮಾಡೋಕ್ಕೆ. ನೀವೆಲ್ಲರೂ ಈ ಹಬ್ಬನ ಯಾಕಂದರೆ ಈ ಸತಿ ತುಂಬ ಸಿಂಪಲ್ ಆಗಿ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದ್ರಿಂದ ತಾವೆಲ್ಲರೂ ಸಿಂಪಲ್ ಆಗಿದ್ರೂ ನೀವೆಲ್ಲ ಎಂಜಾಯ್ ಮಾಡೋದು ಒಂದು ಸ್ಯಾಂಪಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಎಲ್ಲ ಎಂಜಾಯ್ ಮಾಡಿ, ನಿಮ್ಮ ಜೊತೆಲಿ ನಾನು ಸರಿ ಎಂಜಾಯ್ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಯಾಕಂದರೆ ನಾಳೆ ಗೋಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಮ್ಮ ಈ ಚಪ್ಪಾಳೆ, ಪ್ರೀತಿ, ವಿಶ್ವಾಸ ಇಡೀ ಗೋಸ್ಟ್ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಶಿವಣ್ಣ, ನನಗೆ ಒಂದು ಮಾತು ಒಪ್ಪಿಗೆ ಇಲ್ಲ ಶಿವಣ್ಣ. ಗೋಸ್ಟ್ ಅಲ್ಲಿ ನಿಮ್ಮನ್ನ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಇದಾರಲ್ಲ ಶಿವಣ್ಣ. ಅಲ್ಲ ಶಿವಣ್ಣ, ನಾನು ಒಪ್ಪಲ್ಲ. ನನ್ನ ಪ್ರಕಾರ ಓಜಿ ಅಂದ್ರೆ ಒರಿಜಿನಲ್ ಜೆಂಟ್ಲ್ಮ್ಯಾನ್ ನಮ್ಮ ಚಿತ್ರರಂಗದ್ದು ಅಂತ ಹೇಳಿದ್ರೆ ಅದು ಶಿವಣ್ಣನೇ. ಶಿವಣ್ಣ, ನಾನು ಆಕ್ಚುಲಿ ಇಲ್ಲಿ ಬಂದಿರೋರು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯುವ ದಸರಾ ಆಗಿರೋದ್ರಿಂದ ಸಾಕಷ್ಟು ಜನ ಯುವಕರು ಇರ್ತಾರೆ. ನಾನು ಕೂಡ ಯುವಕರು, ಇಲ್ಲಿರೋ ಹಿರಿಯರು ಕೂಡ ಯುವಕರೇ, ನೀವು ಕೂಡ ಯುವಕರೇ. ಸೊ ನೀವು ಯುವಕರಿಗೆ 1-2 ವಿಷಯಗಳನ್ನ ಹೇಳಬೇಕು ಅಂತ ಅಂದ್ರೆ ಏನನ್ನ ಹೇಳಕ್ ಇಷ್ಟಪಡ್ತೀರಾ ಶಿವಣ್ಣ? ಏನಿಲ್ಲ, ಲೈಫ್ನ ಎಂಜಾಯ್ ಮಾಡಬೇಕು. ಆದರೆ ಎಂಜಾಯ್ಮೆಂಟ್ ನಿಮ್ಮನ್ನ ಎಂಜಾಯ್ ಮಾಡಬಾರ್ದು. ಆ ಲಿಮಿಟೇಷನ್ಸ್ ಇರಬೇಕು. ಓದೋ ಟೈಮಲ್ಲಿ ಓದಬೇಕು, ಜಾಲಿಯಾಗಿರ್ಬೇಕು ಟೈಮಲ್ಲಿ ಜಾಲಿಯಾಗಿರ್ಬೇಕು, ರೆಸ್ಪೆಕ್ಟ್ ಕೊಡೋ ಟೈಮಲ್ಲಿ ರೆಸ್ಪೆಕ್ಟ್ ಕೊಡಬೇಕು, ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ಎಸ್ಪೆಷಲಿ ನಿಮ್ಮ ತಂದೆ ತಾಯಿಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಬ್ಯೂಟಿಫುಲ್. ಇನ್ನೇನಿಲ್ಲ, ಓದಬೇಕು, ಚೆನ್ನಾಗಿ ಓದಬೇಕು. ಅಟ್ ದ ಸೇಮ್ ಟೈಮ್ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರೋ ಸ್ಪೋರ್ಟ್ಸ್ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ತುಂಬ ಡಿಸಿಪ್ಲಿನಿಂದ ಇದ್ದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ಯುವಕರನ್ನ ಹೇಳ್ಕೊಡ್ಬೇಕಾಗಿಲ್ಲ. ಇವಾಗಿನ ಇದರ ಜನ್ರೇಷನ್ಲಿ 100% ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಸೊ ತಾವೆಲ್ಲರೂ ನಾ ಬಂದು ನಿಮಗೆ ಬುದ್ಧಿ ಹೇಳ್ಕೊಡ್ಬೇಕು ಅವಶ್ಯಕತೆ ಇಲ್ಲ. ಬಟ್ ನಾನು ಕೇಳಿದಿಂದ ನಾನು ಹೇಳ್ತಾ ಇದ್ದೀನಿ, ಬಟ್ ಮನ್ಸಾರೇ ಇರಿ, ಜಾಲಿಯಾಗಿರಿ, ಬಟ್ ಹಾನೆಸ್ಟ್ ಆಗಿರಿ ಅಷ್ಟೇ.